ಸಾಕಷ್ಟು ಪರ್ಸ್ನಲ್ ಅವರು ವಿಷಯಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊರದ್ರು ಮತ್ತು ಇದು ಮುಂದೆ ಕೇಸು ಏನು ಬೇಕಾದರೂ ಅವ್ರು ಕೇಸ್ ಹಾಕಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದರೂ ನಾವು ಅವ್ರ ಜೊತೆಗೆ ಹೋಗ್ತೀವಿ. ಇವಾಗ ನಾನು ಬರಬೇಕಪ್ಪ ಅಂತಂದ್ರೆ ಚೇಂಬರಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ, ನೀವು ಕಂಪ್ಲೇಂಟ್ ಮಾಡಿದರೆ 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸ್ನಲ್ ವಿಷಯಗಳ ಬಗ್ಗೆ ಪರ್ಸ್ನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನು ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ. ಇದ್ರ ಜೊತೆಗೆ ಎಲ್ಲರಿಗೂ ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ. ಎಲ್ಲ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದರೆ, ಹೌದು ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳು ಮಾಡಿದ್ದೀನಿ. ನನಗೆ ಯಾವ ಥರದ್ದು ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತೊಗೊಂಡ್ರೆ ಓಂ ಹಿಂದೂ ಗುರ್ತು ತೊಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನು ಬಳಸ್ಕೊಂಡು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟ್ಲ್ಮ್ಯಾನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದಮೇಲೆ ಇವಾಗ ರಾಮರಸನೂ ಮಾಡ್ತಾಯಿದ್ದೀನಿ, 4 ಸಿನಿಮಾಗಳನ್ನು ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನು ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದರೆ ನನ್ನ ವಿಡಿಯೋಗಳಿಗೆಲ್ಲ ಏನು ಬರೀತಾರೆ ಅಂತಂದ್ರೆ ಕಮೆಂಟ್ಸಲ್ಲಿ ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೂ ಇಲ್ಲ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅವತ್ತು ಮಾಡಿದ್ದೀನಿ. ಆದರೆ 2020 ಇವತ್ತು 26 6 ವರ್ಷ ನಾನು ಸ್ವಮೇಕ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನು ಪರ್ಸ್ನಲ್ ಟಾರ್ಗೆಟು ಮಾಡ್ತಾಯಿದ್ದೀರ. ದಯವಿಟ್ಟು ಪರ್ಸ್ನಲ್ ಟಾರ್ಗೆಟ್ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನು ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರಾಗಿ ಇನ್ನೂ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಒಂದು ಶಕ್ತಿ ಮೀರಿ ಕೆಲಸಗಳನ್ನು ಮಾಡೋಣ ಅಂತ ನಾವು ಬಂದಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ದೇನು ಕ್ವಶನ್ಗಳಿದ್ರೆ ದಯವಿಟ್ಟು ಕೇಳಿ. ದೈವ ತಿರುಮಗಳ ಸಿನಿಮಾ ಡಿಸ್ಟ್ರಿಬ್ಯೂಷನ್, ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ದೀನಿ. ಅದು ಐ ಆಮ್ ಸ್ಯಾಮ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಇದೆ, ಅದರಿಂದ ಅದು ಇನ್ಸ್ಪೈರ್ ಆಗಿ ಮಾಡಿರೋ ಪಿಕ್ಚರ್. ಅದು ಆ ಕತೆ ಬೇರೆ, ಈ ಕೋರ್ ಪಾಯಿಂಟು ಬೇರೆ. ಇದ್ರದ್ದು ಇವಾಗ ಏನು ನಾವು ಅಲಿಗೇಷನ್ ಮಾಡ್ತಾ ಇದ್ದೀವ, ಇದ್ರ ಕೋರ್ ಪಾಯಿಂಟು, ಒಂದು ಮಗುನ ಒಬ್ಬ ಫಾದರು ಬೆಳೆಸ್ತಾ ಇರ್ತಾನೆ, ದತ್ತು ತಗೊಂಡು ಬೆಳೆಸ್ತಾ ಇರ್ತಾನೆ. ಆವಾಗ ಒರಿಜಿನಲ್ ಫಾದರ್ಸ್ ಬಂದು ಈ ಮಗುನ ನನಗೆ ವಾಪಸ್ ಕೊಡಿ ಅನ್ನೋದು ಕೋರ್ ಪಾಯಿಂಟ್. ಇದು ಈ ಕೋರ್ ಪಾಯಿಂಟು ದೈವ ತಿರುಮಗಳಲ್ಲ. ಈ ಕೋರ್ ಪಾಯಿಂಟು ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮಾಕ್ಟೇಲ್ 3 ಇವೆರಡರದ್ದು ಕೋರ್ ಪಾಯಿಂಟ್. ಆತ್ಮ ಎರಡು ಒಂದೇ, ಡೆಕೋರೇಷನ್ ಬೇರೆ ಬೇರೆ ಇದೆ. ಮತ್ತೆ ಅದನ್ನ ಹೇಳ್ತೀನಿ, ಮತ್ತೆ ಅವ್ರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸತ್ಯ. ಆದರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದು ಅಲಿಗೇಷನ್ ಇರೋದೇ ಇಂಟ್ರೋಲ್ ಬ್ಲಾಕ್ ಏನಿದೆಯಲ್ಲ, ನಂದು ಇಂಟ್ರೋಲ್ ಬ್ಲಾಕ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನನ್ನ ಕತೆ. ಅದು ನಿಮ್ಮ ಪಾತ್ರಗಳು ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆದರೆ ಅಲ್ಲಿ ಏನು ಕೋರ್ ಪಾಯಿಂಟ್ ಇದೆಯಲ್ಲ, ಆ ಕೋರ್ ಪಾಯಿಂಟ್ ನಮ್ದು. ಅದು ನಮ್ದರಿಂದನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಕಡಾಖಂಡಿತವಾಗ್ಲೂ ಹೌದು. ಇದನ್ನು ನಾವು ಕೋರ್ಟಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನು ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟಲ್ಲಿ. ಸರ್, ಈಗ ನಿಮ್ಮ ಸಿನಿಮಾ ಅಂದರೆ ರಾಮರಸ ರಿಲೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಅದೇ ಆ ಸಿನಿಮಾದ ಪ್ರಚಾರಕ್ಕೋಸ್ಕರ ನಮ್ಮ ಸಿನಿಮಾವನ್ನ ಬಳಸ್ಕೊಳ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನೋ ರೀತಿಯ ಮಾತು ಅಂತ ಪ್ರಶ್ನೆ ನೀವು ಕೇಳ್ಕೊಂಡ್ರೆ ಅಂತ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮದು 2019 ಡಿಸೆಂಬರ್ 31 ಇಲ್ಲ 2020 ಜನವರಿ 31 ಲವ್ ಮಾಕ್ಟೇಲ್ 1 ರಿಲೀಸ್ ಆಯಿತು. 2020 ಫೆಬ್ರವರಿ 7 ಜೆಂಟಲ್ಮ್ಯಾನ್ ಸಿನಿಮಾ ರಿಲೀಸ್ ಆಯಿತು. ಓಕೆ, 2000 ಫೆಬ್ರವರಿ 6 ಗುರುವಾರ ಲವ್ ಮಾಕ್ಟೇಲ್ ಅಷ್ಟು ಶೋಗಳನ್ನು ಕ್ಯಾನ್ಸಲ್ ಮಾಡಿದರು. 2020 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂಥ
ರಘು ದೀಕ್ಷಿತ್ ಅವರು ನನ್ನ ಫ್ಯಾನ್ಸ್ಗಳೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ತೀರಾ ಆದರೆ ಸಿನಿಮಾಗಳು ನೋಡೋಕ್ಕೆ ಬರಲ್ಲ ಅಂತ ಅವರು ತುಂಬ ಎಮೋಷ್ನಲ್ ಆಗಿ ಹತ್ತು ಆ ಸಿನಿಮಾನ ಮಾತಾಡಿದ್ರು. ಅದು ತುಂಬ ವೈರಲ್ ಆಯಿತು. ಅದಾದಮೇಲೆ ಸಿನಿಮಾ ಇದೆ. ಆ ಥರ ಪಬ್ಲಿಸಿಟಿ ಮಾಡಿ ನನ್ನ ಸಿನಿಮಾನ ರಾಮರಸ ಗೆಲ್ಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ರಾಮರಸಗೆ ಸಪ್ರೇಟ್ ಆದಂಥ ಒಂದು ತಾಕತ್ತಿರುತ್ತೆ. ಅದು ಕತೆ ಸ್ಟ್ರಾಂಗ್ ಇರುತ್ತೆ, ಅದರಲ್ಲಿರೋ ನಟರು ಸ್ಟ್ರಾಂಗ್ ಇರ್ತಾರೆ. ಒಳ್ಳೆ ಕತೆ ಆದರೆ ಜನ ಗೆಲ್ಲಿಸ್ತಾರೆ. ನಂದೇ ಪೆಂಟಗನ್ನು ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಪ್ರಚಾರ ಸಿಕ್ತು. ಅದಕ್ಕಿಂತ ಮುಂಚೆ ಲವ್ ರಚ್ಚುಗೂ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಚಾರ ಸಿಕ್ತು. ಆದರೆ ಜನ ಬಂದೇನು ಸಿನಿಮಾ ನೋಡಿಲ್ಲ. ಈ ಥರ ನೆಗೆಟಿವ್ ಪ್ರಮೋಷನ್ ಮಾಡೋದ್ರಿಂದನೋ ಇವ್ರ ಹೆಸರು ಹೇಳ್ಕೊಂಡು ನನ್ನ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದ್ರಿಂದನೋ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಅನ್ನೋಷ್ಟು ಮುಟ್ಟಾಳ ನಾನೇನಲ್ಲ.